ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೇಕು ಅಂದರೆ ನಾನು ಆನ್ಲೈನ್ ಕ್ಲಾಸಸ್ನ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು 2 ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವೀಡಿಯೋಸ್ ಲಿಂಕ್ನ ಕೊಟ್ಟಿದ್ದೀನಿ, ಒಂದ್ಸರಿ ನೋಡಿ. ಅದರಲ್ಲಿ ನಿಮಗೆ ಆನ್ಲೈನ್ ಕ್ಲಾಸಸ್ಸು ಯಾವ ರೀತಿ ಇರುತ್ತೆ, ಏನೆಲ್ಲ ತಿಳಿಸ್ಕೊಡ್ತೀನಿ, ಫೀಸ್ ಎಷ್ಟು, ಈ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ನೋಡಿದರೆ ಓಕೆ, ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋಸ್ ಲಿಂಕ್ನ ಕೊಟ್ಟಿದ್ದೀನಿ. ಒಂದ್ಸರಿ ನೀವು ಆ ವೀಡಿಯೋಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವೀಡಿಯೋಸ್ನ ನೋಡಿ. ಪರ್ಫೆಕ್ಟಾಗಿ ಟೈಲರಿಂಗ್ ಕೆಲಸನ ಕಲ್ತ್ಕೊಳ್ಬೇಕು ಅಂದರೆ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ನೋಡಿದ ನಂತರ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ನಾನು ಬಾಡಿ ಮೆಜರ್ಮೆಂಟ್ಸ್ಗೆ ಅಂಬ್ರೆಲಾ ಟಾಪು ವಿತೌಟ್ ಲೈನಿಂಗು, ಅಂಬ್ರೆಲಾ ಟಾಪು ಕಟಿಂಗ್ ಮಾಡೋದು ಯಾವ ರೀತಿ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ನೀವಿನ್ನೂ ಹೊಸಬ್ರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಈ ಅಂಬ್ರೆಲಾ ಟಾಪ್ನ ಕಟಿಂಗ್ ಮಾಡೋದಕ್ಕೆ 2 ಮೀಟ್ರ್ ಬೇಕಾಗುತ್ತೆ ಕ್ಲಾತು. ಸ್ವಲ್ಪ ವಿಡ್ತು ಜಾಸ್ತಿ ಇರಬೇಕು, ಆಗಲೇ ಸ್ವಲ್ಪ ಪ್ಲೇಯರ್ ಅನ್ನೋದು ಜಾಸ್ತಿ ಬರುತ್ತೆ. ಮಿನಿಮಮ್ ಅಂದರೂ ಒಂದು 20 ಇಂಚಾದರೂ ಈ ವಿಡ್ತ್ ಅನ್ನೋದು ಇರಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನು ನಿಮಗೆ ಲಾಸ್ಟ್ 1 ವೀಕ್ ಬ್ಯಾಕು ಸೈಡ್ ಓಪನ್ ಟಾಪ್ ವಿತೌಟ್ ಲೈನಿಂಗ್ದು ಸೈಡ್ ಓಪನ್ ಟಾಪ್ ಕಟಿಂಗ್ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೂ ಮತ್ತು ಆ ಟಾಪ್ಗೂ ಮತ್ತು ಈ ಅಂಬ್ರೆಲಾ ಟಾಪ್ಗೂ 2 ಜಾಗದಲ್ಲಿ ಮಾತ್ರನೇ ವ್ಯತ್ಯಾಸ ಬರೋದು. ಒಂದು ಹಿಪ್ ಮೆಜರ್ಮೆಂಟಲ್ಲಿ ಮತ್ತು ಕೆಳಗಡೆ ಪ್ಲೇಯರು. ಇನ್ನು ಮಿಕ್ಕಿರೋ ಶೋಲ್ಡರು, ನೆಕ್ ವಿಡ್ತು, ಆರ್ಮೋಲ್ ಡೌನಿಂಗು, ಚೆಸ್ಟು ಇವುಗಳನ್ನ ತೊಗೊಳ್ಳೋದು ಸೇಮ್ ಇರುತ್ತೆ. ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ನಾನು ಫಸ್ಟೇ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮೇನಾಗಿ ಫಸ್ಟು ಮೇಲ್ಗಡೆ ಫೋಲ್ಡಿಂಗ್ ನೋಡಿ, ಫೋಲ್ಡಿಂಗು ಡಬಲ್ ಫೋಲ್ಡಿಂಗ್ ಇರುತ್ತೆ. ನಾನು ಸೀದಾ ಮೇಲೆ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಗೊತ್ತಾಗಲಿ ಕ್ಲಿಯರಾಗಿ ಅಂತ. ನೀವು ಫೋಲ್ಡಿಂಗ್ ಅನ್ನೋದು ಉಲ್ಟನ ಮೇಲೆ ಮಾಡ್ಕೊಳ್ಬೇಕು, ಸೀದಾನ ಒಳಗಡೆ ಹಾಕ್ಕೊಳ್ಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ನಾನು ಸೀದಾ ಮೇಲೆ ಮಾರ್ಕ್ ಮಾಡ್ತಿದ್ದೀನಿ ಅಂತ ನೀವು ಸೀದಾ ಮೇಲೆ ಮಾರ್ಕ್ ಮಾಡಿದರೆ ಸ್ಟಿಚಿಂಗ್ ಆದಮೇಲೆ ಮಾರ್ಕಿಂಗ್ ಎಲ್ಲ ಹಾಗೆ ಕಾಣಿಸುತ್ತೆ. ಫೋಲ್ಡಿಂಗು ನಿಮಗೆ ಮಾಡಿ ತೋರಿಸೋದಕ್ಕೆ ಇದರಲ್ಲಿ ಆಗೋದಿಲ್ಲ. ನಿಮಗೆ ಫೋಲ್ಡಿಂಗ್ ಮಾಡೋದನ್ನು ಕಲ್ತ್ಕೊಳ್ಬೇಕಂದ್ರೆ ನಾನು ಆನ್ಲೈನ್ ಕ್ಲಾಸಸ್ನ ಡೀಟೇಲ್ಸ್ ತಿಳಿಸಿದ್ನಲ್ವ, ಅದ್ರ ಪ್ರಕಾರ ನೀವು ಫೋಲ್ಡಿಂಗ್ ಮಾಡೋದನ್ನು ಕಲ್ತ್ಕೊಳ್ಬೋದು. ಡಬಲ್ ಫೋಲ್ಡಿಂಗ್ ಇದಿರುತ್ತೆ, ಮತ್ತು ಅದಕ್ಕೆ ಮತ್ತೆ ಇನ್ನೊಂದು ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು. ಕ್ಲೋಸು ಈ ಕಡೆ ಸೈಡ್ ಇರುತ್ತೆ ನೋಡಿ, ಇದನ್ನು ಸ್ವಲ್ಪ ಓಪನ್ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಓಪನ್ ಮಾಡ್ಕೊಳ್ಬೇಕು. ಫಸ್ಟು ಟೇಪ್ನ ಈ ರೀತಿ ಇಟ್ಕೊಂಡು ಫುಲ್ಲು ಲೆಂತು ಎಷ್ಟಿರುತ್ತೋ ಅಷ್ಟಕ್ಕೆ ಮೇಲ್ಗಡೆ 1/2 ಇಂಚ್ ಶೋಲ್ಡರ್ ಮಾರ್ಜಿನ್ನು, ಕೆಳಗಡೆ ಫೋಲ್ಡಿಂಗ್ ಮಾಡೋದಕ್ಕೆ ಈ ಫೋಲ್ಡಿಂಗ್ ಮಾಡೋದಕ್ಕೆ ಒಂದು 1/2 ಇಂಚ್ ಆದರೆ ಸಾಕಾಗುತ್ತೆ ಅಂಬ್ರೆಲಾ ಆಗಿರೋದ್ರಿಂದ. ಟೋಟಲ್ 1 ಇಂಚು ಫುಲ್ ಲೆಂತ್ ಏನಿರುತ್ತೋ ಟಾಪ್ ಲೆಂತು ಅದಕ್ಕೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ಗೆ 1/2 ಇಂಚು, ಕೆಳಗಡೆ ಫೋಲ್ಡಿಂಗ್ ಮಾಡೋದಕ್ಕೆ 1/2 ಇಂಚು ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ಟೇಪ್ ಹಾಗೆ ಇರಲಿ. ಸೈಡ್ ಓಪನ್ನು ಎಷ್ಟು ಇಂಚು ನೀವು ತಗೊಂಡಿರ್ತೀರೋ ಸ್ಲಿಟ್ಗೆ ಅದಕ್ಕೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಒಂದು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಮೇಲ್ಗಡೆಯಿಂದ. ಟೇಪ್ ಹಾಗೆ ಇರಲಿ. ನೆಕ್ಸ್ಟು ಈ ಚೆಸ್ಟ್ ಮೆಜರ್ಮೆಂಟು 34 ಇಂಚಿದೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು. ಈ 34 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ 13 ಇಂಚು ಸೊಂಟದ ಡೌನು. ಹಾಗೆ ಹಾರ್ಮೋಲ್ ಡೌನಿಂಗು 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ 5.5 ಇಂಚು. ಇಷ್ಟು ಮಾರ್ಕಿಂಗ್ನ ಫಸ್ಟ್ ಮಾಡ್ಕೊಳ್ಬೇಕು. ನಂತರ ತುಂಬ ಈಸಿ ಟಾಪ್ ಕಟ್ ಮಾಡೋದು. ಮಾರ್ಕಿಂಗ್ಸ್ನ ಒಂದು ಸರಿ ಮಾಡ್ಕೊಳ್ಳಿ. ಹಾರ್ಮೋಲ್ ಡೌನಿಂಗ್ ಎಷ್ಟಿರುತ್ತೋ ಶೋಲ್ಡರ್ ಅಷ್ಟು ತೊಗೊಳ್ಬೇಕು, ಶೋಲ್ಡರ್ ಎಷ್ಟಿರುತ್ತೋ ಹಾರ್ಮೋಲ್ ಡೌನಿಂಗ್ ಅಷ್ಟು ತೊಗೊಳ್ಬೇಕು. ಮತ್ತು ಈ ಶೋಲ್ಡರಲ್ಲಿ 1/2 ನೆಕ್ ಬಿಡ್ತು. ನೆಕ್ಸ್ಟ್ ಹಾಗೆ ಫ್ರಂಟ್ ಡೀಪು ಮಾರ್ಕ್ ಮಾಡ್ಕೊಳ್ಳಿ, ಬ್ಯಾಕ್ ಡೀಪು ಮತ್ತೆ ಮಾರ್ಕ್ ಮಾಡಿಕೊಂಡ್ರೆ ನಡೆಯುತ್ತೆ. ಇಷ್ಟು ಮಾರ್ಕಿಂಗ್ಸ್ನ ಒಂದು ಸಾರಿ ಮಾಡ್ಕೊಳ್ಬೇಕು. ಕನ್ಫ್ಯೂಸ್ ಇರೋದಿಲ್ಲ. ಇಷ್ಟು ಮಾರ್ಕಿಂಗ್ಸ್ನ ಒಂದು ಸಾರಿ ಮಾಡ್ಕೊಳ್ಬೇಕು. ಈಗ ಈ ರೀತಿ ಸ್ಕೇಲ್ ತಗೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಕೆಳಗಡೆ ನಾನು ಮಾರ್ಕ್ ಮಾಡಿರೋದು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಇಷ್ಟಾದ ನಂತರ ನೆಕ್ಸ್ಟ್ ಈ ಡೀಪು ಮಾರ್ಕಿಂಗ್ಸ್ ತುಂಬ ನೀಟಾಗಿ ಮಾಡಿಕೊಂಡ್ರೆ
ನಿಮಗೆ ಫಿನಿಶಿಂಗ್ ತುಂಬ ನೀಟಾಗಿರುತ್ತೆ. ಚೆಸ್ಟು ಅಪ್ಪರ್ ಚೆಸ್ಟು 34 ಇಂಚಿದೆ. ಆ 34 ಇಂಚ್ಗೆ 4 ಇಂಚ್ ಆ್ಯಡ್ ಮಾಡಬೇಕು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆಗಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ಚೂಡಿದಾರ್ ಕಟ್ ಮಾಡಬೇಕಾದ್ರೆ 4 ಇಂಚು, ಸೊಂಟಕ್ಕೆ 4 ಇಂಚು, ಹಿಪ್ ಮೆಜರ್ಮೆಂಟ್ ಸೈಡ್ ಓಪನ್ ಆದರೆ 1 ಇಂಚು, ಅಂಬ್ರೆಲಾ ಆದರೆ ತಿಳಿಸ್ಕೊಡ್ತೀನಿ. 38 ಇಂಚಿನ 4 ಭಾಗ ಮಾಡಬೇಕು. 4 ಭಾಗ ಮಾಡಿ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ಸೊಂಟದ ಅಳತೆ ಅಷ್ಟೇ. ಸೊಂಟದ ಅಳತೆ ನೀವು ಎಷ್ಟು ತೊಗೊಂಡಿರ್ತೀರೋ ಅದಕ್ಕೆ 4 ಇಂಚನ್ನ ಸೇರಿಸ್ಕೊಂಡು ಟೋಟಲ್ ಎಷ್ಟು ಬರುತ್ತೋ ಅದರಲ್ಲಿ 4ನೇ ಭಾಗಕ್ಕೆ ಸೊಂಟದ ಮಾರ್ಕ್ನ ಮಾಡ್ಕೊಳ್ಬೇಕು. ಹಿಪ್ ಮೆಜರ್ಮೆಂಟು ಇಲ್ಲಿ ಏನಾಗುತ್ತೆ ಅಂದರೆ ಹಿಪ್ ಮೆಜರ್ಮೆಂಟು ನೀವು ಎಷ್ಟು ತೊಗೊಂಡಿರ್ತೀರೋ, ಓಕೆನಾ, ಹಿಪ್ ಮೆಜರ್ಮೆಂಟ್ ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟನ್ನು ಫಸ್ಟ್ ಮಾರ್ಕ್ ಮಾಡಿ, ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ಹಿಪ್ ಮೆಜರ್ಮೆಂಟು ಎಷ್ಟಿರುತ್ತೋ ಅಷ್ಟನ್ನ ಫಸ್ಟ್ ಮಾರ್ಕ್ ಮಾಡಿ. ಇದಕ್ಕಿಂತ 1 ಇಂಚ್ ಫ್ರೀ ಇರಲಿ, 1 ಇಂಚು, ಇದಕ್ಕಿಂತ 1 ಇಂಚ್ ಫ್ರೀ ಇರಲಿ. ಅಲ್ಲಿಗೆ ನಿಮಗೇನಾಗುತ್ತೆ ಅಂದರೆ ಟೋಟಲ್ 4 ಇಂಚ್ ಆ್ಯಡ್ ಮಾಡ್ದಂಗೆ ಆಗುತ್ತೆ. ಬಟ್ ಇದಾದರೆ ಕನ್ಫ್ಯೂಷನ್ ಇರೋದಿಲ್ಲ. ಈಗ ಇದಕ್ಕೆ ಹಾಗೆ ಇಲ್ಲಿ 1/4 ಇಂಚ್ ಇದನ್ನು ಮರಿಬಾರ್ದು, ಇಲ್ಲಾಂದರೆ ಕಂಕುಳದ ಕೆಳಗಡೆ ತುಂಬಾ ಲೂಸ್ ಬರುತ್ತೆ. ಇದು ಲಾಸ್ಟಲ್ಲಿ ಸ್ಟಿಚಿಂಗಲ್ಲಿ ಹೊಲಿಗೆನ ಹಾಕ್ಕೊಳ್ಬೇಕು. ಈ ಹಿಪ್ ಮೆಜರ್ಮೆಂಟಿಂದ ಪ್ಲೇಯರ್ ಇದು ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲಕ್ಕೂ ಇದು ಹಾಗೆ ಕಂಟಿನ್ಯೂ ಆಗಬೇಕು. ಈ ರೀತಿ ದೊಡ್ಡ ಸ್ಕೇಲ್ನ ತಗೊಳ್ಬೇಕು. ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ಇದು ಎಕ್ಸ್ಟ್ರಾ ಮಾರ್ಜಿನ್ನು, ಓಕೆನಾ, ಸ್ಟಿಚಿಂಗ್ ಮಾಡೋದಕ್ಕೆ. ಇದು ನೀವು 1/4 ಇಂಚ್ ಬಿಟ್ಟರೆ ಸಾಕಾಗುತ್ತೆ. ಇಲ್ಲಿ 2 ಇಂಚ್ ಆದರೂ ಇರಲೇಬೇಕು. ಇಷ್ಟು ಮಾರ್ಕಿಂಗ್ಸು. ಮತ್ತು ಹಾರ್ಮೋಲ್ ರೌಂಡಿಂಗು. ಮತ್ತು ಈ ಹಾರ್ಮೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಳ್ಬೇಕು. ಅದು ನಿಮ್ಗೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಕ್ಲಿಯರಾಗಿರುತ್ತೆ. ಯಾವ ರೀತಿ ಚೆಕ್ ಮಾಡಬೇಕು, ಏನಾದರೂ ಕಂಕುಳದ ಸುತ್ತಾಳತೆ ಹೆಚ್ಚು ಕಡಿಮೆ ಬಂದರೆ ಯಾವ ರೀತಿ ಮಾಡಬೇಕು, ಅದೆಲ್ಲ ನಿಮಗೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ನೀವು ಆನ್ಲೈನ್ ಕ್ಲಾಸಸ್ ವೀಡಿಯೋಸ್ನ ತಗೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ. ಈಗ ನೆಕ್ಸ್ಟ್ ಈ ಕೆಳಗಡೆ ಪ್ಲೇಯರು ಈಗ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಕೆಳಗಡೆ ಪ್ಲೇಯರ್ ನೋಡಿ, ಈ ರೀತಿ ಇದು ಕ್ರಾಸ್ ಬಂದಾಗ ಇಲ್ಲಿಂದ ಇದು ರೆಡಿ ಇದೆ, 1/2 ಇಂಚ್ ಇಲ್ಲಿಗೆ ರೆಡಿ ಇದೆ. ಇದು ಎಕ್ಸ್ಟ್ರಾ ಮಾರ್ಜಿನ್. ಈ ಎಕ್ಸ್ಟ್ರಾ ಮಾರ್ಜಿನ್ ಏನಿದೆಯೋ ಅದಕ್ಕೆ ಈ ರೀತಿ ಶೇಪ್ನ ತಗೊಳ್ಳಿ. ಕ್ರಾಸ್ ಆಗಿ ಕಾಣಿಸ್ತಾ ಇದೆಯಾ ಈ ಶೇಪ್ ಎಲ್ಲ, ಓಕೆನಾ. ಇಷ್ಟು ಕ್ರಾಸ್ ಅಂತೂ ಬರಬೇಕು, ಈ ರೀತಿ ಕ್ರಾಸ್ ಇರಬೇಕು. ನಿಮ್ಗೆ ಇನ್ನೂ ಕ್ಲಿಯರಾಗಿ ಬೇಕು ಅಂದರೆ ಇಲ್ಲಿಂದ ನೋಡಿ, ಇಲ್ಲಿಂದ ಇದು ಎಷ್ಟು ಇಂಚಿದೆ, 21 ಇಂಚಿದೆ. ಇಲ್ಲಿಂದ ಅಷ್ಟೇ ಬರಬೇಕು, 21 ಇಂಚು ಕಾಣಿಸ್ತಾ ಇದೆಯಾ. ಇಲ್ಲಿ 21 ಇಂಚಿದೆ ಮತ್ತು ಇಲ್ಲಿ 21 ಇಂಚಿದೆ. ಇಲ್ಲಿಂದ ಇಲ್ಲಿ ಇದು ಎಷ್ಟಿರುತ್ತೋ ಇದು ಅಷ್ಟಿದ್ದರೆ ಸ್ಟ್ರೈಟ್ ಬರುತ್ತೆ. ನಾವು ಕಟ್ ಮಾಡಬೇಕಾದ್ರೆ ಶೇಪ್ ಕಟ್ ಮಾಡಿದ್ದೀವಿ, ಹಾಕ್ಕೊಂಡಾಗ ಸ್ಟ್ರೈಟ್ ಬರುತ್ತೆ. ಇದು ಪ್ಲೇಯರ್ ಅಂಬ್ರೆಲಾ ಸಿಂಗಲ್. ನೆಕ್ಸ್ಟ್ ಇನ್ನು ಈ ಹಾರ್ಮೋಲ್ ಶೇಪೆಲ್ಲ ತುಂಬ ನೀಟಾಗಿ ಕಟ್ ಮಾಡಬೇಕು. ಕೆಲವರು ತುಂಬ ಅಂದರೆ ಈ ಹೊರಗಡೆ ಕಟ್ ಮಾಡೋದಿಲ್ಲ, ತುಂಬ ಶೇಪ್ ತೆಗೆಯೋದು, ಈ ರೀತಿ ಮಾಡ್ತಾರೆ. ಇವೆಲ್ಲ ಪರ್ಫೆಕ್ಟ್ ಶೇಪ್ ಇರಬೇಕು, ಆವಾಗಲೇ ನಿಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ. ನೋಡಿ ಇಷ್ಟೇ, ನಿಮಗೆ ತುಂಬ ಈಸಿನೇ. ನೆಕ್ಸ್ಟ್ ಸ್ಲೀವ್ಸು.
ಇದರಲ್ಲಿ ಎಲ್ಬೋ ಸ್ಲೀವ್ಸ್ನ ತಿಳಿಸ್ಕೊಡ್ತೀನಿ. ಎಲ್ಬೋ ಸ್ಲೀವ್ಸ್ ಫೋಲ್ಡಿಂಗ್ ಇದು ಹಾಗೇ ಇರಲಿ, 4 ಫೋಲ್ಡಿಂಗ್ ಇರಬೇಕು, 4 ಫೋಲ್ಡಿಂಗ್ ಹಾಗೇ ಇರಲಿ. ಕ್ಲೋಸ್ ಸೈಡು ಫಸ್ಟು ಈ ಅಂಚ್ ಪೀಸ್ ಏನಿದೆ ಈ ಅಂಚ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು. ಮುಂದ್ಗಡೆ ಫೋಲ್ಡಿಂಗ್ ಮಾಡೋದಕ್ಕೆ 1 ಇಂಚು ಮಾರ್ಜಿನ್ ಮಾರ್ಕ್ ಮಾಡಿಕೊಂಡು ಎಲ್ಬೋ ಸ್ಲೀವ್ಸು 9.25 ಇಂಚಿದೆ, ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು 10 ಇಂಚು. ಇಲ್ಲಿಂದ ಹಾರ್ಮಲ್ ಡೌನಿಂಗು 34 ಇಂಚ್ ಎಷ್ಟು ಮೆಜರ್ಮೆಂಟ್ ಇದೆ, ಇದಕ್ಕೆ ಒಂದು 3.25 ಇಂಚ್ ಆದರೆ ಸಾಕಾಗುತ್ತೆ. ಈ ಆರ್ಮಲ್ ಡೌನಿಂಗು ಇವೆಲ್ಲ ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಅದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಮತ್ತು ಹಾರ್ಮಲ್ ರೌಂಡಿಂಗು, ಆ ಆರ್ಮಲ್ ರೌಂಡಿಂಗ್ ಅನ್ನೋದು ಎಷ್ಟಿರುತ್ತೋ ನೋಡಿಕೊಂಡು ಹಾರ್ಮಲ್ ರೌಂಡಿಂಗ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಸ್ಲೀವ್ ಲೂಸ್ ಇಲ್ಲಿಂದ ಶೇಪ್ನ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್. ಸ್ಲೀವ್ಸ್ ಶೇಪ್ನ ಈ ರೀತಿ ಆದ್ರೂ ಕಟ್ ಮಾಡ್ಬೋದು, ಇಲ್ಲ ಹಾಗೆ ಇಟ್ಕೊಳ್ಳಿ, ಕನ್ಫ್ಯೂಷನ್ ಬೇಡ ಅಂದರೆ. ಫಸ್ಟು ಈ ಕಡೆಯಿಂದ ಬ್ಯಾಕ್ ಸೈಡ್ ಶೇಪು ರಫ್ ಆಗಿ ಕಟ್ ಮಾಡಿ, ಈ ರೀತಿ ರಫ್ ಆಗಿ ಬ್ಯಾಕ್ ಸೈಡ್ ಶೇಪ್ನ ಕಟ್ ಮಾಡಿದ ನಂತರ ಇದಕ್ಕೆ ಈ ರೀತಿ ನಾಚನ ಮಾಡ್ಕೊಳ್ಳಿ. ಈ ರೀತಿ ಫಸ್ಟ್ ಓಪನ್ ಮಾಡಿಕೊಂಡು ಮಾರ್ಕ್ ಮಾಡಿ ಫ್ರಂಟ್ ಸೈಡ್ ಶೇಪ್ನ ಕಟ್ ಮಾಡಬಹುದು. ನೆಕ್ಸ್ಟ್ ಹಾಗೆ ಮತ್ತೆ ಫೋಲ್ಡ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡು ಶೇಪ್ ಪ್ರಕಾರ ಬ್ಯಾಕ್ ಸೈಡ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ. ಇಷ್ಟೇ ನಿಮಗೆ ಈ ಅಂಬ್ರೆಲಾ ಟಾಪು ಕಟಿಂಗ್ ಮಾಡೋದು ವಿತೌಟ್ ಲೈನಿಂಗ್. ತುಂಬ ಸಿಂಪಲ್ ಆಗಿರುತ್ತೆ, ನಿಮಗೆ ಗೊತ್ತಾಗಬೇಕು ಅಷ್ಟೇ ಯಾವ್ಯಾವ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು, ಯಾವ್ಯಾವುದು ಮಾರ್ಕಿಂಗ್ ಮಾಡಬೇಕು ಅನ್ನೋದು ಗೊತ್ತಾದರೆ ತುಂಬ ಈಸಿಯಾಗಿ ಸಿಂಪಲಾಗಿ ಕಟ್ ಮಾಡ್ಬೋದು. ಪರ್ಫೆಕ್ಟ್ ಫಿಟ್ಟಿಂಗ್ ಅಂತೂ ಬರುತ್ತೆ. ನೀವು ಆನ್ಲೈನ್ ಕ್ಲಾಸಸ್ ವೀಡಿಯೋಸ್ನ ತೊಗೊಳ್ಳಿ, ನಿಮಗೆ ಫ್ಯೂಚರಲ್ಲಿ ತುಂಬಾ ಯೂಸ್ ಆಗುತ್ತೆ. ನೀವು ಪರ್ಫೆಕ್ಟಾಗಿ ಟೈಲರಿಂಗ್ ಕೆಲಸನ ಕಲ್ತ್ಕೊಂಡ್ರೆ ಶಾಪ್ ಓಪನ್ ಮಾಡ್ಬೋದು, ಇಲ್ಲ ಮನೇಲಾದರೂ ನೀವು ಡೈಲಿ ಸಂಪಾದನೆ ಮಾಡ್ಕೊಳ್ಬೋದು. ಫ್ಯೂಚರಲ್ಲಿ ನಿಮಗೆ ಮುಂದೆ ತುಂಬ ಹೆಲ್ಪ್ ಆಗುತ್ತೆ. ಇದು ನಿಮಗೆ ಈ ಅಂಬ್ರೆಲಾ ಟಾಪು ವಿತೌಟ್ ಲೈನಿಂಗು ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.